ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊಸದೊಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಅಧಿಕಾರಿ ಹಾಗೂ ಚಾಲಕ ಮತ್ತು P1 ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಈ ಒಂದು ಹುದ್ದೆಗಳು ಕಾಯಂ ಹುದ್ದೆಗಳಾಗಿರ್ತವೆ ನೋಡಿ. ಆಫ್ಲೈನ್ ಅಥವಾ ಆನ್ಲೈನ್ ಎರಡೂ ಕಡೆಯಿಂದ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. 20 ಮಾರ್ಚ್ 2026 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದ ಬೆಳಗಾವಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಒಟ್ಟು 58 ಹುದ್ದೆಗಳಿದಾವೆ. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೋಡಿ ಉದ್ಯೋಗ ಸ್ಥಳ ಬೆಳಗಾವಿ ಕರ್ನಾಟಕ ಆಗಿರುತ್ತೆ. ವೈದ್ಯಕೀಯ ಅಧಿಕಾರಿ ಚಾಲಕ P1 ಹುದ್ದೆಗಳಾಗಿರ್ತವೆ. ಇನ್ನು ಫ್ರೆಂಡ್ಸ್ 21,000ದಿಂದ 1,30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್ ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ಮತ್ತು ಸಂಬಳ ನೋಡಿ. ಪ್ರಭಾವಿ ಅಧಿಕಾರಿ ಒಂದು ಹುದ್ದೆ ಇದೆ, 95,000 ಇರುತ್ತೆ. ಸ್ತ್ರೀ ರೋಗ ತಜ್ಞ, ವಿಕಿರಣ ಶಾಸ್ತ್ರಜ್ಞ, ವೈದ್ಯಕೀಯ ತಜ್ಞ 1,30,000 ಇರುತ್ತೆ ನೋಡಿ. ಹಾಗೆ ಇನ್ನು ವೈದ್ಯಕೀಯ ಅಧಿಕಾರಿ 4 ಹುದ್ದೆಗಳು, ಇನ್ನು ದಂತ ಅಧಿಕಾರಿ 5 ಹುದ್ದೆಗಳಿದ್ದಾವೆ. 95,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಭೌತ ಚಿಕಿತ್ಸಕ, ರೇಡಿಯೋಗ್ರಾಫರ್ ಮತ್ತು ನರ್ಸಿಂಗ್ 4 ಹುದ್ದೆಗಳಿದ್ದಾವೆ ನೋಡಿ. ಹಾಗೆ ಲ್ಯಾಬ್ಟೆಕ್ 3 ಹುದ್ದೆಗಳು, ಪ್ರಯೋಗಾಲಯ ಸಹಾಯಕ 1 ಹುದ್ದೆ ಇದೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಇನ್ನು ದಂತ್ರ ನೈರ್ಮಲ್ಯ ತಜ್ಞರು ಗುಮಾಸ್ತ ನೋಡಿ P1 2 ಹುದ್ದೆಗಳು, ಕ್ಲರ್ಕ್ 2 ಹುದ್ದೆಗಳಿದ್ದಾವೆ. ಚಾಲಕ 4 ಹುದ್ದೆಗಳಿದ್ದಾವೆ. 25,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. P1 3 ಹುದ್ದೆಗಳು, ಮಹಿಳಾ ಪರಿಚಾರಿಕೆ 2 ಹುದ್ದೆಗಳು, ಚೌಕಿದಾರ್ 4 ಹುದ್ದೆಗಳಿದ್ದಾವೆ ನೋಡಿ. ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ ಯಾವುದೇ ಡಿಗ್ರಿ, MBBS, MD, MS, DNB, ಡಿಪ್ಲೊಮಾ, GNM, BE ಫಾರ್ಮಸಿ, DMLT ಮತ್ತು BDS ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದ್ರೆ, ಪ್ರಭಾವಿ ಅಧಿಕಾರಿ ಪದವಿ ಪ್ರದಾನ ಎನಿ ಡಿಗ್ರಿ, ಸ್ತ್ರೀ ರೋಗ ತಜ್ಞ MD ಅಥವಾ MS, ವಿಕಿರಣ ಶಾಸ್ತ್ರಜ್ಞ MD, MS, PG, ಡಿಪ್ಲೊಮಾ ಮಾಡಿರಬೇಕಾಗುತ್ತೆ. ಹಾಗೆ ವೈದ್ಯಕೀಯ ತಜ್ಞ MD ಅಥವಾ MBBS ಮತ್ತು ವೈದ್ಯಕೀಯ ಅಧಿಕಾರಿ MBBS, ದಂತ ಅಧಿಕಾರಿ BDS, ಭೌತ ಚಿಕಿತ್ಸಕ ಮತ್ತು ರೇಡಿಯೋಗ್ರಾಫರ್ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ. ನರ್ಸಿಂಗ್ ಸಹಾಯಕ GNM ಡಿಪ್ಲೊಮಾ, ಔಷಧಿಗಾರ B ಫಾರ್ಮಸಿ ಡಿಪ್ಲೊಮಾ ಹಾಗೂ ಲ್ಯಾಬ್ಟೆಕ್ DMTL ಮಾಡಿರಬೇಕಾಗುತ್ತೆ. ಹಾಗೆ ಪ್ರಯೋಗಾಲಯ ಸಹಾಯಕ ನಿಯಮಗಳ ಪ್ರಕಾರ ಡಿಗ್ರಿ ಮಾಡಿರಬೇಕು. ದಂತ ನೈರ್ಮಲ್ಯ ತಜ್ಞರು ಡಿಪ್ಲೊಮಾ ಹಾಗೂ ಗುಮಾಸ್ತ ಡಿಗ್ರಿ ಅಥವಾ PUC. ಚಾಲಕ ನೋಡಿ 8ನೇ ತರಗತಿ ಪಾಸ್ ಆಗಿರಬಹುದು. ಹಾಗೆ ಹೌಸ್ ಕೀಪಿಂಗ್ ನೋಡಿ ಕ್ಲೀನಿಂಗ್ ಸ್ಟಾಫು ಮತ್ತು P1 ಮಹಿಳಾ ಪರಿಚಾರಕಿ 10th ಪಾಸ್ ಆಗಿರಬೇಕಾಗತ್ತೆ. ಹಾಗೆ ಚೌಕಿದಾರ್ 8ನೇ ತರಗತಿ ಪಾಸ್ ಆಗಿರಬೇಕು. ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು 20 ಮಾರ್ಚ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು 20 ಮಾರ್ಚ್ದ ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಅಡ್ರೆಸ್ ಕೂಡ ಇರುತ್ತೆ. ಅಥವಾ ನೀವು ಆನ್ಲೈನ್ ಆಫ್ಲೈನ್ ಯಾವುದೋ ಕಡೆಯಿಂದ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಸ್ನೇಹಿತರೆ ಹೊಸದೊಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಅಧಿಕಾರಿ ಹಾಗೂ ಚಾಲಕ ಮತ್ತು P1 ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ. ಈ ಒಂದು ಹುದ್ದೆಗಳು ಕಾಯಂ ಹುದ್ದೆಗಳಾಗಿರ್ತವೆ ನೋಡಿ. ಆಫ್ಲೈನ್ ಅಥವಾ ಆನ್ಲೈನ್ ಎರಡೂ ಕಡೆಯಿಂದ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. 20 ಮಾರ್ಚ್ 2026 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದ ಬೆಳಗಾವಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಒಟ್ಟು 58 ಹುದ್ದೆಗಳಿದಾವೆ. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೋಡಿ ಉದ್ಯೋಗ ಸ್ಥಳ ಬೆಳಗಾವಿ ಕರ್ನಾಟಕ ಆಗಿರುತ್ತೆ. ವೈದ್ಯಕೀಯ ಅಧಿಕಾರಿ ಚಾಲಕ P1 ಹುದ್ದೆಗಳಾಗಿರ್ತವೆ. ಇನ್ನು ಫ್ರೆಂಡ್ಸ್ 21,000ದಿಂದ 1,30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್ ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ಮತ್ತು ಸಂಬಳ ನೋಡಿ. ಪ್ರಭಾವಿ ಅಧಿಕಾರಿ ಒಂದು ಹುದ್ದೆ ಇದೆ, 95,000 ಇರುತ್ತೆ. ಸ್ತ್ರೀ ರೋಗ ತಜ್ಞ, ವಿಕಿರಣ ಶಾಸ್ತ್ರಜ್ಞ, ವೈದ್ಯಕೀಯ ತಜ್ಞ 1,30,000 ಇರುತ್ತೆ ನೋಡಿ. ಹಾಗೆ ಇನ್ನು ವೈದ್ಯಕೀಯ ಅಧಿಕಾರಿ 4 ಹುದ್ದೆಗಳು, ಇನ್ನು ದಂತ ಅಧಿಕಾರಿ 5 ಹುದ್ದೆಗಳಿದ್ದಾವೆ. 95,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ.
ಭೌತ ಚಿಕಿತ್ಸಕ, ರೇಡಿಯೋಗ್ರಾಫರ್ ಮತ್ತು ನರ್ಸಿಂಗ್ 4 ಹುದ್ದೆಗಳಿದಾವೆ ನೋಡಿ. ಹಾಗೆ ಲ್ಯಾಬ್ಟೆಕ್ 3 ಹುದ್ದೆಗಳು, ಪ್ರಯೋಗಾಲಯ 1 ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ದಂತ್ರ ನೈರ್ಮಲ್ಯ ತಜ್ಞರು, ಗುಮಾಸ್ತ ನೋಡಿ P1 2 ಹುದ್ದೆಗಳು, ಕ್ಲರ್ಕ್ 2 ಹುದ್ದೆಗಳಿದಾವೆ, ಚಾಲಕ 4 ಹುದ್ದೆಗಳಿದಾವೆ, 25,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. P1 3 ಹುದ್ದೆಗಳು, ಮಹಿಳಾ ಪರಿಚಾರಿಕೆ 2 ಹುದ್ದೆಗಳು, ಚೌಕಿದಾರ್ 4 ಹುದ್ದೆಗಳಿದಾವೆ ನೋಡಿ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ 8ನೇ ತರಗತಿ, ಯಾವುದೇ ಡಿಗ್ರಿ, MBBS, MD, MS, DNB, ಡಿಪ್ಲೊಮಾ, GNM, BE ಫಾರ್ಮಸಿ, DMLT ಮತ್ತು BDS ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದ್ರೆ, ಪ್ರಭಾವಿ ಅಧಿಕಾರಿ ಪದವಿ ಪ್ರದಾನ ಎನಿ ಡಿಗ್ರಿ, ಸ್ತ್ರೀ ರೋಗ ತಜ್ಞ MD ಅಥವಾ MS, ವಿಕಿರಣಶಾಸ್ತ್ರಜ್ಞ MD, MS, PG, ಡಿಪ್ಲೊಮಾ ಮಾಡಿರಬೇಕಾಗತ್ತೆ. ಹಾಗೆ ವೈದ್ಯಕೀಯ ತಜ್ಞ MD ಅಥವಾ MBBS ಮತ್ತು ವೈದ್ಯಕೀಯ ಅಧಿಕಾರಿ MBBS, ದಂತ ಅಧಿಕಾರಿ BDS, ಭೌತ ಚಿಕಿತ್ಸಕ ಮತ್ತು ರೇಡಿಯೋಗ್ರಾಫರ್ ಡಿಪ್ಲೊಮಾ ಮಾಡಿರಬೇಕಾಗತ್ತೆ. ನರ್ಸಿಂಗ್ ಸಹಾಯಕ GNM ಡಿಪ್ಲೊಮಾ, ಔಷಧಿಗಾರ B ಫಾರ್ಮಸಿ ಡಿಪ್ಲೊಮಾ ಹಾಗೂ ಲ್ಯಾಬ್ಟೆಕ್ DMTL ಮಾಡಿರಬೇಕಾಗತ್ತೆ. ಹಾಗೆ ಪ್ರಯೋಗಾಲಯ ಸಹಾಯಕ ನಿಯಮಗಳ ಪ್ರಕಾರ ಡಿಗ್ರಿ ಮಾಡಿರಬೇಕು. ದಂತ ನೈರ್ಮಲ್ಯ ತಜ್ಞರು ಡಿಪ್ಲೊಮಾ ಹಾಗೂ ಗುಮಾಸ್ತ ಡಿಗ್ರಿ ಅಥವಾ PUC, ಚಾಲಕ ನೋಡಿ 8ನೇ ತರಗತಿ ಪಾಸ್ ಆಗಿರಬಹುದು. ಹಾಗೆ ಹೌಸ್ ಕೀಪಿಂಗ್ ನೋಡಿ ಕ್ಲೀನಿಂಗ್ ಸ್ಟಾಫು ಮತ್ತು P1 ಮಹಿಳಾ ಪರಿಚಾರಕಿ 10th ಪಾಸ್ ಆಗಿರಬೇಕಾಗತ್ತೆ. ಹಾಗೆ ಚೌಕಿದಾರ್ 8ನೇ ತರಗತಿ ಪಾಸ್ ಆಗಿರಬೇಕು. ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು 20 ಮಾರ್ಚ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು 20 ಮಾರ್ಚ್ದ ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಅಡ್ರೆಸ್ ಕೂಡ ಇರುತ್ತೆ. ಅಥವಾ ನೀವು ಆನ್ಲೈನ್ ಆಫ್ಲೈನ್ ಯಾವುದೋ ಕಡೆಯಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ.